ಮಕ್ಕಳ ಕೊರತೆ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಸಾಲು ಸಾಲು ಬೀಗ ಹಾಕಲಾಗಿದೆ. ಪ್ರಸಕ್ತ ವರ್ಷ 70ರಿಂದ 80 ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಲಾಗಿದೆ. ವಿವಿಧ ಯೋಜನೆ ಜಾರಿಗೆ ತಂದರೂ ಕನ್ನಡ ಶಾಲೆಗಳಿಗೆ ಸಂಕಟ ಮಾತ್ರ ತಪ್ಪಿಲ್ಲ. ಪೋಷಕರ ಇಂಗ್ಲಿಷ್ ವ್ಯಾಮೋಹಕ್ಕೆ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡಲು ಹೆಣಗಾಡ್ತಾ ಇವೆ. ಕೆಪಿಎಸ್ಸಿಗೆ ವಿಲೀನದ ಹೆಸರಿನಲ್ಲಿ ಸರ್ಕಾರಿ ಶಾಲೆಯನ್ನ ಮುಚ್ಚುವ ಸ್ಥಿತಿ ಎದುರಾಗಿದೆ. ಕಳೆದ 5 ವರ್ಷದಲ್ಲಿ 292 ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಿದ್ದು ಕನ್ನಡ ಶಾಲೆಯ ಅಸ್ಮಿತೆಗೆ ಧಕ್ಕೆ ಬರುವಂತಾಗಿದೆ. ಇನ್ನು ಬಿಗಿನಿಂಗು ಈಗ ತಕ್ಷಣಕ್ಕೆ ನಮಗೆ ಅದರದ್ದು ಮಾಹಿತಿ ಲಭ್ಯ ಆಗಲ್ಲ. ಈಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಈಗ ಜೂನ್ ಎಂಡ್ವರೆಗೆ ನಮ್ಗೆ ದಾಖಲಾತಿಗೆ ಅವಕಾಶ ಇದೆ. ಆ ನಂತರದಲ್ಲಿ ನಮಗೆ 0 ಎನ್ರೋಲ್ಮೆಂಟ್ ಸ್ಕೂಲ್ ಪಟ್ಟಿ ಸಿಗುತ್ತೆ. ಈಗ ಹಾಲಿ ಇರುವಂಥದ್ದು ನಮಗೆ ರಿಪೋರ್ಟ್ ಆಗಿರೋಂಥದ್ದು ಯಾವುದೂ ಇಲ್ಲ. ಎಲ್ಲ ಕಡೆ ನಡೀತಾ ಇದೆ, ಅಡ್ಮಿಷನ್ ನಡೀತಾ ಇದೆ. ಕಳೆದ ವರ್ಷ 25-26ನೇ ಸಾಲಲ್ಲಿ 21 ಶಾಲೆಗಳು 0 ಎನ್ರೋಲ್ಮೆಂಟಿಂದ ಮುಚ್ಚಿದ್ವು. ಅದರಲ್ಲಿ 19 LPS, 2 HPS. 19 LPS ಅಂದರೆ 1ರಿಂದ 5ನೇ ತರಗತಿ ಏನು ನಡೀತವೆ ಆ ಶಾಲೆಗಳಲ್ಲಿ 19 ಶಾಲೆಗಳು ಮುಚ್ಚಿತ್ತು. ಇನ್ನು ಉಳಿಕೆ 2025-26ನೇ ಸಾಲಲ್ಲಿ HPS ಹಿರಿಯ ಪ್ರಾಥಮಿಕ ಶಾಲೆಗಳು 2 ಮುಚ್ಚಿತ್ತು. ಒಟ್ಟು ಹುನಗುಂದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಲು ಬೆಂಬಲಿಗರು ವಿಶೇಷ ಪೂಜೆ ಮಾಡಿದರು. ಹೊಸಪೇಟೆಯ ಹಂಪಿಯ ಶ್ರೀ ವಿರೂಪಾಕ್ಷನಿಗೆ ರುದ್ರಾಭಿಷೇಕ ಮತ್ತು ಪಂಚಮಾಮೃತಾಭಿಷೇಕ ಮಾಡಿ ಪ್ರಾರ್ಥಿಸಿದರು. ಬಾಗಲಕೋಟೆ ಜಿಲ್ಲೆ ಹುನಗುಂದ ಕ್ಷೇತ್ರದ ಶಾಸಕ ಕಾಶಪ್ಪನವರ್ ಕಾಂಗ್ರೆಸ್ ಪಕ್ಷದ ಆಸ್ತಿ. ಕಾಂಗ್ರೆಸ್ ಪಕ್ಷ ಅವರಿಗೆ ಸ್ಥಾನಮಾನ ನೀಡಬೇಕು ಅಂತ ಬೆಂಬಲಿಗರು ಆಗ್ರಹಿಸಿದರು. ಸಚಿವ ಸ್ಥಾನಕ್ಕೆ ಬೆಂಬಲಿಗರು ಒತ್ತಾಯಿಸಿದ್ದು ಶಾಸಕ ಗವಿಯಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಕ್ಷೇತ್ರಕ್ಕೆ ಸಚಿವ ಸ್ಥಾನ ಬೇಕು ಅಂತ ಕೇಳಿದ್ದೇವೆ. ವಿಜಯನಗರ ಜಿಲ್ಲೆ ಆದ ನಂತರ ನೀಡಲಿಲ್ಲ. ಹೀಗಾಗಿ ಒಂದು ಅವಕಾಶ ಬೇಕು ಅಂತ ಹೇಳಿದ್ದೇವೆ. ಬಳ್ಳಾರಿ, ವಿಜಯನಗರ ಜಿಲ್ಲೆಯಲ್ಲಿ ನಾಗೇಂದ್ರ ಆಗಿದ್ದು ಬಿಟ್ರೆ ಬೇರೆ ಯಾರೂ ಇಲ್ಲ. ಹೀಗಾಗಿ ಹರಿಪ್ರಸಾದ್, DKಶಿ ಅವರಿಗೆ ಕೇಳಿದ್ದೇನೆ. ನನಗೆ ಒಂದು ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೇನೆ. ವಿಜಯನಗರ ಬಹಳಷ್ಟು ಹಿಂದೆ ಇರೋ ಕ್ಷೇತ್ರ. ನೀರಾವರಿ ಆಗಿಲ್ಲ. ಬಳ್ಳಾರಿಗೆ ಅಭಿವೃದ್ಧಿ ಆಗಿದೆ, ನೀರಾವರಿ ಇದೆ. ಹೀಗಾಗಿ ವಿಜಯನಗರ ಜಿಲ್ಲೆಗೆ ಒಂದು ಅವಕಾಶ ನೀಡಲಿ ಅಂತ ಕೇಳಿದ್ದೇವೆ. ರಾಮಲಿಂಗಾರೆಡ್ಡಿ ಬಳಿಕ ಮತ್ತೋರ್ವ ಸಚಿವ ಖಾತೆಯ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. BDA, BMRDA ಸಿಗದೇ ಇರೋದಕ್ಕೆ ಸಚಿವ ಕೃಷ್ಣ ಭೈರೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆಯಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ. ಬೆಂಗಳೂರು ಅಭಿವೃದ್ಧಿಯ ಜೊತೆ BDA, BMRDA ನೀಡಲು ಕೃಷ್ಣ ಭೈರೇಗೌಡ ಪಟ್ಟು ಹಿಡಿದಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಅವರು, ನನಗೆ ಕೈತಪ್ಪಿದ ಇಲಾಖೆಯ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೇನೆ. ಯಾಕೆ ಸಿಎಂ ಹೀಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಖಾತೆ ಕಗ್ಗಂಟು ಬಗೆಹರಿಯುವವರೆಗೂ ಅಧಿಕಾರ ಸ್ವೀಕರಿಸಲ್ಲ ಅಂತ ಉಸ್ತುವಾರಿ ಸುರ್ಜೇವಾಲಾ ಮುಂದೆಯೇ ಅಸಮಾಧಾನವನ್ನ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿಗೆ ಬೇಕಿದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ, BDA, BMRDA ಹೊರತುಪಡಿಸಿದ ಖಾತೆ ನನಗೆ ಬೇಡ ಅಂತ ಸುರ್ಜೇವಾಲಾ ಮುಂದೆ ಕೃಷ್ಣ ಭೈರೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.